ಭಗತ್ ಸಿಂಗ್ ಭಾರತ ದೇಶ ಕಂಡ ಅಪ್ರತಿಮ ಹೋರಾಟಗಾರ. ತನ್ನ 23ನೇ ವಯಸ್ಸಿನಲ್ಲಿ ಗಲ್ಲಿಗೇರಿದ ಮಹಾನ್ ವೀರ ಭಗತ್ ಸಿಂಗ್. ಇವರು 1907 ಸೆಪ್ಟೆಂಬರ್ 27ರಂದು ಪಂಜಾಬ್ನ ಲಾಯಲ್ಪುರದ ಬಂಗಾ ಎಂಬಲ್ಲಿ ಜನಿಸ್ತಾರೆ. ತಂದೆ ಸುಂದರ್ ಸಿಂಗ್, ತಾಯಿ ವಿದ್ಯಾವತಿ, ಅವರ ಮುದ್ದಿನ ಮಗ ಭಗತ್ ಸಿಂಗ್. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ದೇಶಭಕ್ತಿಯನ್ನ ತನ್ನೊಳಗೆ ಮೂಡಿಸಿಕೊಂಡು ಭಾರತದ ಯುವಕರಲ್ಲಿ ದೇಶಭಕ್ತಿಯ ಕಿಚ್ಚನ್ನ ಹೊತ್ತಿಸಿದಂಥ ಯುವಕ ನಮ್ಮ ಮಧ್ಯೆ ಅಜರಾಮರವಾಗಿ ಉಳಿದಿದೆ. ಯಾಕಂದ್ರೆ ಈ ಹೆಸರಿಗಿರೋ ತಾಕತ್ತೆ ಅಂಥದ್ದು. ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಅರಸರಿಗೆಂದಿಗೂ ಕುಗ್ಗದು ಇಂಡಿಯಾ. ನಮ್ಮಿಂಡಿಯಾ ಬೆವರಿನ ಇಂಡಿಯಾ. ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಅರಸರಿಗೆಂದಿಗೂ ಕುಗ್ಗದು ಇಂಡಿಯಾ. ನಮ್ಮಿಂಡಿಯಾ ಬೆವರಿನ ಇಂಡಿಯಾ. ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ. ಗದರ್ ಚಳವಳಿಯಿಂದ ಪ್ರೇರೇಪಿತರಾಗಿ 1919 ಏಪ್ರಿಲ್ 13ರಂದು ನಡೆದ ಜೇಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಕಂಡು ಕೆರಳಿದರು. ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂಪಡೆದ ಬಳಿಕ ಭಗತ್ ಸಿಂಗ್ ಕ್ರಾಂತಿಕಾರಿ ಗುಂಪನ್ನು ಹುಡುಕ್ತಾ ಹೋಗ್ತಾರೆ. ಆಗ ಅವ್ರಿಗೆ ಸಿಕ್ಕಿದ್ದು ಚಂದ್ರಶೇಖರ್ ಆಜಾದ್, ಸುಖದೇವ್, ರಾಜ್ಗುರು. ಇವರ ಸಹಾಯ ಪಡೆದು ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿಯನ್ನು ಸ್ಥಾಪಿಸ್ತಾರೆ. ಇದರ ಮೂಲಕ ಭಾರತದಾದ್ಯಂತ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚೋಕೆ ಪ್ರಯತ್ನ ಪಡ್ತಾರೆ. ಗಾಂಧಿ ಗೋಖಲೆ ಶಾಂತಿಯ ಇಂಡಿಯಾ, ಸುಭಾಷ್ ಭಗತರ ಕ್ರಾಂತಿಯ ಇಂಡಿಯಾ, ಮಡಿದ ಹುತಾತ್ಮರ ಹೃದಯದ ಹೆಣೆದ ಧ್ವಜವೇ ಜೈ ಹಿಂದ್, ಸಿಡಿದ ಯೋಧರ ನೆತ್ತರು ಬರೆದ ಚಕ್ರವೇ ಜೈ ಹಿಂದ್. ಜೈ ಜವಾನ್ ಜೈ ಭಾರತ್. ಭಾರತದ ಸ್ವತಂತ್ರ ಹೋರಾಟಗಾರರ ವಿರುದ್ಧ ಬ್ರಿಟಿಷ್ ಅಧಿಕಾರಿಗಳ ದೌರ್ಜನ್ಯವನ್ನು ಕಂಡು ಬ್ರಿಟಿಷರಿಗೆ ಬುದ್ಧಿ ಕಲಿಸಬೇಕು ಅಂತಾನೆ ಬ್ರಿಟಿಷರ ಅಧಿಕಾರಿ ಸ್ಯಾಂಡರ್ಸ್ನನ್ನ ಭಗತ್ ಸಿಂಗ್ ಕೊಲೆ ಮಾಡ್ತಾರೆ. ನಂತರ 1929 ಏಪ್ರಿಲ್ 8ರಂದು ಜೈಲು ಸೇರ್ತಾರೆ. ಜೈಲಿನಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಭಾರತದ ಕೈದಿಗಳನ್ನು ಮತ್ತು ಬ್ರಿಟಿಷ್ ಕೈದಿಗಳನ್ನು ಸಮವಾಗಿ ನೋಡಬೇಕು ಅಂತ 63 ದಿನಗಳ ಕಾಲ ಉಪವಾಸ ಮಾಡ್ತಾರೆ. ಜೈಲಿನಲ್ಲೇ ಕುಳಿತು ರಷ್ಯಾ ಕ್ರಾಂತಿಕಾರಗಳ ಬಗ್ಗೆ ಓದ್ತಾರೆ. ಹಾಗೆ ನನ್ನ ಸಾವು ಭಾರತದ ಯುವಕರಿಗೆ ಸ್ಫೂರ್ತಿಯಾಗಬೇಕು, ತಾನು ಗಲ್ಲಿಗೇರಿದಾಗ ತನ್ನ ತಾಯಿ ಅಳಬಾರ್ದು ಅಂತ ತಾಯಿ ಹತ್ರ ಮಾತು ತಗೋತಾರೆ. ಉಸಿರ ಕುರಿಯಲು ಮಾತು ನೆನಪಿರಲಿ, ಮುಳ್ಳು ಹಾದಿಯೇ ಸಿಗುವುದು ಜಗದಲ್ಲಿ, ಧರೆಯೇ ಮುರಿದು ನಿಂತರೂ ಸಾಗಿರುವ ಹಠವ ಬಿಡದೆ ಎದುರು ನಿಲ್ಲುವ ಧೀರ 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 ಇಸುತ್ತನ, ಧೀರ 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 ಇಸುತ್ತನ, ಧೀರ 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 ಇಸುತ್ತನ, ಧೀರ 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 ಇಸುತ್ತನ. ಹಾಗೆ ಸಾಯುವಾಗ ಭಾರತ ಮಾತೆ ಹೆಸರನ್ನ ಕೂಗ್ತಾ ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್. ಭಾರತ ಮಾತೆಗೆ ತನ್ನ ಪ್ರಾಣವನ್ನು ಅರ್ಪಿಸ್ತಾರೆ.